ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ ಶ್ರೀ ದುರ್ಗಾದೇವರ ಶಕ್ತಿಯನ್ನು ಸಿದ್ಧಿ ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ವೀಕ್ಷಕರೇ, ಓಂ ಶ್ರೀ ದುರ್ಗಾಯ ನಮಃ, ದುರ್ಗಾಯ ನಮಃ, ದುರ್ಗಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ, ದುರ್ಗಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಈ ಮಂತ್ರನ ಹೇಳಲಿಕ್ಕೆ ಶುರು ಮಾಡಿದ್ರೆ ಬಿಡಲೇಬಾರ್ದು ವೀಕ್ಷಕರೇ. ಓಂ ಶ್ರೀ ದುರ್ಗಾಯ ನಮಃ, ದುರ್ಗಾಯ ನಮಃ. ಈ ಮಂತ್ರವನ್ನು ಹೇಳಲಿಕ್ಕೆ ಶುರು ಮಾಡಿದ್ರೆ ಬಿಡಲೇಬಾರ್ದು, ಖಂಡಿತ. ದುರ್ಗಾಯ ನಮಃ. ಒಂದೇ ವರ್ಷದಲ್ಲಿ ಶ್ರೀ ದುರ್ಗಾದೇವರ ಶಕ್ತಿಯನ್ನು ಸಿದ್ಧಿ ಮಾಡ್ಬೋದು. ಒಂದೇ ವರ್ಷದಲ್ಲಿ ಬರೀ ಸಿದ್ಧಿ ಮಾಡೋದ್ರ ಜೊತೆ ಸಕಲ ವಿದ್ಯೆಗಳನ್ನು ಕೂಡ ಕಲಿಬೋದು. ಹಾಗೆ ನಿಮಗೆ ಸಿದ್ಧಿ ಮಾಡುವಾಗ ಯಾವ ಆಹಾರ ತಿನ್ನಬೇಕು, ಯಾವ ಆಹಾರ ತಿನ್ನಬಾರ್ದು ಅಂತ ಕೂಡ ನಿಮಗೆ ಮನಸ್ಸಲ್ಲಿ ಸೂಚನೆ ಶ್ರೀ ದುರ್ಗಾದೇವರೇ ಕೊಡ್ತಾರೆ. ನನಗೆಲ್ಲ ಹಾಗೆ ಸಿದ್ಧಿ ಸಾಧನೆ ವಿದ್ಯೆಗಳನ್ನು ಕಲಿಯುವಾಗ, ತಪಸ್ಸು ಮಾಡುವಾಗ ನಾನು ಓಂ ಶ್ರೀ ದುರ್ಗಾಯ ನಮಃ, ದುರ್ಗಾಯ ನಮಃ, ದುರ್ಗಾಯ ನಮಃ, ದುರ್ಗಾಯ ನಮಃ ಈ ಮಂತ್ರವನ್ನು ನಾನು ಹೇಳ್ತಾನೆ ಎಲ್ಲ ವಿದ್ಯೆಗಳನ್ನು ಕಲ್ತ್ಕೊಂಡಿದ್ದು. ಹಾಗೆ ಈಗ ನಾನು ದೇವಸ್ಥಾನಕ್ಕೆಲ್ಲ ಹೋಗ್ತೀನಲ್ಲ, ಸಂಚಾರಗಳನ್ನೆಲ್ಲ ಮಾಡ್ತೀನಲ್ಲ, ಅದು ಕೂಡ ನನಗೆ ದುರ್ಗಾದೇವರೇ ಸೂಚನೆ ಕೊಟ್ಟಿತ್ತು. ಈ ಥರ ಸಂಚಾರಗಳನ್ನೆಲ್ಲ ಮಾಡ್ಕೋಬೇಕು, ಅದರಿಂದ ಜನರಿಗೆಲ್ಲ ಒಳ್ಳೆಯದಾಗ್ತದೆ, ಅದ್ರ ಜೊತೆ ನಿನಗೂ ಕೂಡ ಹೆಚ್ಚಿನ ರೀತಿಯ ಸಿದ್ಧಿ ಸಿಗುತ್ತದೆ ಅಂತೆಲ್ಲ ನನಗೆ ಅಮ್ಮನವರೇ ನನಗೆ ಸೂಚನೆ ಕೊಟ್ಟಿದ್ದು, ದುರ್ಗಾ ಅಮ್ಮನವರು. ಅರ್ಥ ಆಯಿತು. ಇದೇ ಥರ ಎಲ್ಲ ವಿದ್ಯೆಗಳನ್ನು ನಾವು ಶ್ರೀ ದುರ್ಗಾ ಶಕ್ತಿಯಿಂದ ಕಲಿಬೋದು ವೀಕ್ಷಕರೇ. ಶ್ರೀ ದುರ್ಗಾ ಶಕ್ತಿ ಅಂದರೆ ಜಗತ್ತಿನ ಶಕ್ತಿ. ಆ ಶಕ್ತಿಯನ್ನು ನಾವು ಸಿದ್ಧಿ ಮಾಡಬೇಕು, ಅದನ್ನು ವಿದ್ಯೆಗಳನ್ನು ಕಲಿಬೇಕು ಅಂದರೆ ಅಮ್ಮನವರು ಬೇಕಾದಷ್ಟು ವಿದ್ಯೆಗಳನ್ನು ಕಲಿಸ್ತಾರೆ. ಆದರೆ ವಿಚಾರ ಇಷ್ಟೇ, ಓಂ ಶ್ರೀ ದುರ್ಗಾಯ ನಮಃ, 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 ಓಂ ಶ್ರೀ ದುರ್ಗಾಯ ನಮಃ. ಮಂತ್ರವನ್ನು ನಮಗೆ ಓಂ ಶ್ರೀ ದುರ್ಗಾಯ ನಮಃ ಅಂತ ಹೇಳಲಿಕ್ಕಾಗಿಲ್ಲ, ಜಪ ಮಾಡಲಿಕ್ಕಾಗಲಿಲ್ಲ ಅಂದರೆ ನೀರು ಕುಡಿಬೇಕು, ಹೇಳಲಿಕ್ಕಾಗ್ತದೆ. ಇಲ್ಲ ಮನಸ್ಸು ಚಂಚಲ ಆಯ್ತಂದರೆ ಹತ್ತಿರ ಇರುವಂತಹ ದೇವಸ್ಥಾನಗಳಿಗೆ ಹೋಗಿ ಭೇಟಿ ಕೊಟ್ಟು ಆಶೀರ್ವಾದ ತೊಗೊಂಡು ಬರಬೇಕು. ಅರ್ಥ ಆಯ್ತಾ? ಹಾಗೆ ಹಣ್ಣು ನೀರನ್ನು ಅಳವಡಿಸ್ಕೋಬೇಕು ದೇಹಕ್ಕೆ. ಸ್ಟಾರ್ಟಿಂಗಲ್ಲಿ ಹಣ್ಣು ನೀರನ್ನು ಅಳವಡಿಸ್ಕೋಬೇಕು ದೇಹಕ್ಕೆ ವೀಕ್ಷಕರೇ. ನಮಗೆ ಮಂತ್ರ ಹೇಳಲಿಕ್ಕೆ ಮನಸ್ಸು ಚಂಚಲ ಆಗ್ತದೆ, ದೇವ್ರ ಕಡೆ ನಮಗೆ ದೇವರ ಮಂತ್ರ ಹೇಳುವಾಗ, ವಿದ್ಯೆಯನ್ನು ಕಲಿಯುವಾಗ ಮನಸ್ಸು ಚಂಚಲ ಆಗುತ್ತದೆ ಅಂದರೆ ನಾವು ಮತ್ತೆ ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ ಅಂತ ಮಂತ್ರವನ್ನು ಹೇಳ್ಕೊಳ್ತಾ ನೀರು ಕುಡಿಬೇಕು. ಅರ್ಥ ಆಯ್ತಾ? ನೀರು ನಮ್ಮಲ್ಲಿರುವಂತಹ ನೆಗೆಟಿವ್ನೆಲ್ಲ ರಿಮೂವ್ ಮಾಡುತ್ತದೆ ವೀಕ್ಷಕರೇ. ನಮ್ಮಲ್ಲಿರುವ ನೆಗೆಟಿವ್ ಕೆಟ್ಟದ್ದೆಲ್ಲ ಹೊರಗಡೆ ಹಾಕ್ತದೆ. ಹಾಗೆ ಮತ್ತೆ ಮಂತ್ರವನ್ನು ಹೇಳೋದನ್ನು ಕಂಟಿನ್ಯೂ ಮಾಡಬೇಕು. ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ. ಏನೇ ಆರೋಗ್ಯ ಸಮಸ್ಯೆ ಇರಲಿ ವೀಕ್ಷಕರೇ, ಏನೇ ಕಷ್ಟ ಇರಲಿ, ಅಥವಾ ವೈರಿಗಳ ಕಾಟನೇ ಇರಲಿ, ಅಥವಾ ದುಡ್ಡಿನ ಸಮಸ್ಯೆನೇ ಇರಲಿ, ಅಥವಾ ಮನಸ್ಸು ಚಂಚಲತೆಯೇ ಇರಲಿ, ಅಥವಾ ಏನೇ ಸಮಸ್ಯೆ ಇದ್ರೂ ವೀಕ್ಷಕರೇ ಹೇಳಿ ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ. ಹಾಗೆ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಅವರಿಗೂ ಕೂಡ ಸಹಾಯ ಆಗಲಿ. ನಾನೆಲ್ಲ 9 ವರ್ಷದ ಹಿಂದೆ ನನಗೆಲ್ಲ ಆರೋಗ್ಯ ಸಮಸ್ಯೆ ತುಂಬ ಇತ್ತು. ನಾನೆಲ್ಲ ಮಂತ್ರ ಹೇಳಿ ಆರೋಗ್ಯ ಸಮಸ್ಯೆ ಕಡಿಮೆ ಮಾಡಿಕೊಳ್ಳೋದರ ಜೊತೆ ಸಿದ್ಧಿ ವಿದ್ಯೆಗಳನ್ನು, ದೈವ ಸಿದ್ಧಿ ವಿದ್ಯೆಗಳನ್ನು ಕಲ್ತ್ಕೊಂಡಿದ್ದೇನೆ. ಹಾಗೆ ನಿಮಗೂ ಕೂಡ ಸತ್ಯ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾನೆ ವೀಕ್ಷಕರೇ. ಹಾಗೆ ನೀವು ಕೂಡ ಕಲ್ತ್ಕೊಳ್ಳಿ, ವಿದ್ಯೆಗಳನ್ನು ಕಲೀರಿ, ಜೀವನದಲ್ಲಿ ಒಳ್ಳೇದು ಮಾಡ್ಕೊಳ್ಳಿ. ಓಂ ಶ್ರೀ ದುರ್ಗಾಯ ನಮಃ ಅಂತ ಹೇಳಿ ಇವಾಗಲಿಂದಾನೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ಶ್ರೀ ದುರ್ಗಾಯ ನಮಃ.